ಶುಭೋದಯಗಳಿದೆ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಫೋಟೋ ವೀಡಿಯೋಗೆ ಸ್ವಾಗತ. ಈಗ ನನ್ನ ಹೆಸರು ಬಂದು ಸಂಜಯ್ ಅಂತ. ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ಏನು ಕೊಡ್ತಾ ಇದ್ದೀನಿ ಅಂದರೆ ಕಂಟೆಂಟು, ನಾನು ಸೈಕಲಲ್ಲಿ ಕರ್ನಾಟಕದಲ್ಲಿರೋ ಫೇಮಸ್ ಪ್ಲೇಸಸ್ನ ತೋರಿಸ್ಕೊಂಡಿದ್ದೀನಿ. ಈಗ ಫಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಏನು ಕೊಡ್ತಾ ಇದ್ದೀನಿ, ಬೆಂಗಳೂರಿನ ನವದುರ್ಗದಲ್ಲಿ ಬಂದಾಗ ಚಿತ್ರದುರ್ಗ ಕಡೆ ನಾನು ಹೊರಟಿದ್ದೀನಿ. ಇದು ಕುಣಿಗಲಿಂದ ಸುಮಾರು 20 ಕಿಲೋಮೀಟರ್ ಇರ್ಬೋದು. ಬೆಂಗಳೂರಿಂದ 65 ಕಿಲೋಮೀಟರ್ ಇದೆ. ಈಗ ಇದು ಮೈಸೂರು ರೋಡು. ಈ ರೋಡಲ್ಲಿ ನಾವು ಹಳ್ಳಿ ರೂಟ್ ಮೇಲೆ ಹೋಗೋಣ ಡಿಸೈಡ್ ಮಾಡಿದ್ದೀವಿ. ನೀವು ಅಕಸ್ಮಾತ್ ಬೆಂಗಳೂರು ಕಡೆಯಿಂದ ಬರ್ತೀರಾ ಅಂದರೆ ಇನ್ನೇನು ಕುಣಿಗಲ್ಗೆ ಹಾರ್ಡ್ಲಿ 10 ಕಿಲೋಮೀಟರ್ಸ್ ಇರುವಾಗ ತಾಜ್ ಹೋಟ್ಲ್ ಕಾರ್ ಲೆಫ್ಟ್ ಟರ್ನ್ ತೊಗೊಂಡ್ರೆ ನೀವು ಆರಾಮ್ಸೆಗೆ 15 to 20 ಕಿಲೋಮೀಟರ್ಸಲ್ಲಿ ಉದ್ರಿದುರ್ಗ ರೀಚ್ ಆಗ್ಬೋದು. ಈಗ ಬನ್ನಿ ನಾವು ಉದ್ರಿದುರ್ಗ ಕಡೆಗೆ ಹೊರಡೋಣ. ಈಗ ನಾವು ಗವಿಮಠ ಹತ್ರ ಇದ್ದೀವಿ. ಇಲ್ಲಿ ನಾವು ಮುಂದೆ ಲೆಫ್ಟ್ ಟರ್ನ ತೊಗೊಬೇಕು. ಬನ್ನಿ ತೋರಿಸ್ತೀನಿ. ಇದು ಗವಿಮಠ ಗೇಟ್. ಇಲ್ಲಿ ನಾವು ಲೆಫ್ಟ್ ಟರ್ನ್ ತೊಗೊಂಡ್ರೆ ಚಿತ್ರದುರ್ಗ ಕಡೆ ಹೊಡ್ತೀವಿ. ನೋಡಿ ಗೆಳೆಯರು, ನಾವು ಇವತ್ತು ಹೋಗಬೇಕು ಅಂದ್ಕೊಂಡಿರೋ ಉತ್ತರಿ ಬೆಟ್ಟ ಅದೇ. ನೋಡಿ ಎಷ್ಟು ಹಿಮಾಲಯ ಸಕ್ಕತ್ತಾಗಿದೆ. ಇನ್ನೂ ಮೇಲೆ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಗೆಳೆಯರೆ, ನಾನು ಆವಾಗಲೇ ಹೇಳ್ದಂಗೆ ಹೈವೇಯಿಂದ ತಾಜ್ ಹೋಟ್ಲ್ ಹತ್ರ ಡೆವಿಯೇಷನ್ ತೊಗೊಂಡ್ರೆ ನೀವು ಈ ಪಾಯಿಂಟಿಗೆ ಬಂದು ಜಾಯ್ನ್ ಆಗ್ತೀರಾ. ಇಲ್ಲಿಂದ ಮುಂದೆ ಉತ್ತರಿ ಬೆಟ್ಟ. ನೀವು ತಾಜ್ ಹೋಟ್ಲ್ ಹತ್ರ ಡಿವಿಯೇಷನ್ ತೊಗೊಂಡ್ರೆ ಇಲ್ಲಿಗೆ ಬರ್ತೀರಾ. ಇಲ್ಲಿಂದ ಮುಂದೆ ಉತ್ತರಿ ಬೆಟ್ಟ ಕಡೆ. ನೋಡಿ ಫ್ರೆಂಡ್ಸ್, ನಾವು ಈಗ ಚಿತ್ರದುರ್ಗ ಹತ್ರ ಬಂದು ಈಗ ಬೆಟ್ಟದ ಹತ್ರ ಹೋಗಬೇಕು ಅಂದರೆ ಮುಂದೆ ಹೋಗಿ ಲೆಫ್ಟ್ ತೊಗೊಬೇಕು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ಉತ್ತರಿ ಬೆಟ್ಟ ಕಡೆ ಹೋಗ್ತೀವಿ. ನೋಡಿ ಗೆಳೆಯರೆ, ಈ ಹೋಟ್ಲಲ್ಲಿ ಇಡ್ಲಿ ಸಿಗುತ್ತೆ. ಬೇಕಾದ್ರೆ ಇಡ್ಲಿ ಪಾರ್ಸಲ್ ತೊಗೊಂಡು ಬೆಟ್ಟದ ಕಡೆ ಹೋಗ್ಬೋದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿಂದ ಅರ್ಧ ದಾರಿವರೆಗೂ ವೆಹಿಕಲ್ ಹೋಗುತ್ತೆ. ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಮುಂದೆ ಹೋಗೋಣ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ಬನ್ನಿ ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಇದಕ್ಕಿಂತ ಸ್ವರ್ಗ ಇನ್ನೇನು ಬೇಕ್ರಿ. ಬನ್ನಿ, ಒಂದು ವ್ಯೂ ಪಾಯಿಂಟ್ ಇದೆ, ಮೇಲೆ ಹೋಗಿ ತೋರಿಸ್ತೀನಿ. ನೋಡಿ, ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಇಲ್ಲಿಂದ ವ್ಯೂ ನೋಡ್ಕೊಂಡು ಮುಂದೆ ಹೋಗೋಣ.
ಇಲ್ಲಿ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಮುಂದೆ ಹೋದರೆ ಒಂದು ಹಳ್ಳಿ ಇದೆ. ಬೆಟ್ಟದ ಮೇಲ್ಗಡೆ ಊರು. ಇಲ್ಲಿ ಲೆಫ್ಟ್ ಹೋದರೆ ಉತ್ರಿ ಬೆಟ್ಟ ಹತ್ರ ಹೋಗ್ತೀವಿ. ಈಗ ನಾವು ಉತ್ರಿ ಬೆಟ್ಟದ ಕೆಳಗಡೆ ಇದ್ದೀವಿ. ಸೈಕಲ್ನ ಇಲ್ಲಿ ಪಾರ್ಕ್ ಮಾಡ್ದೋ. ನೀವು ಬೈಕು ಕಾರ್ನ ಪಾರ್ಕ್ ಮಾಡಬೇಕು ಅಂದರೆ ಅಲ್ಲಿ ದೇವಸ್ಥಾನ ಕಾಣಿಸ್ತಿದ್ದೀರ, ಅಲ್ಲಿ ದೇವಸ್ಥಾನ ಹತ್ರ ಪಾರ್ಕ್ ಮಾಡಬಾರ್ದು, ಗಾಡಿಗಳನ್ನೆಲ್ಲ ನಿಲ್ಲಿಸ್ಬೋದು. ಬನ್ನಿ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ದುರ್ಗ ಕೋಟೆ ಹೇಗಿದೆ ಅಂತ. ಫಸ್ಟ್ ಎಂಟ್ರೆನ್ಸ್ ಆಫ್ ದ ಉತ್ರಿ ದುರ್ಗ ಫೋರ್ಟ್. ಬೆಟ್ಟನ ಸುಲಭವಾಗಿ ಹತ್ಬೋದು, ರೇಲಿಂಗ್ಸ್ ಇದೆ, ಇಟ್ಕೊಂಡು ಹತ್ಬೋದು. ನೋಡಿ ಗೆಳೆಯರೆ, ಇಲ್ಲೊಂದು ದೇವಸ್ಥಾನ ಸಹ ಇದೆ.
ಸೇಮ್ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬೇಕು. ಹೋಗ್ಬೇಕಾದ್ರೆ ಮಾತ್ರ ಡ್ರೈ ಫ್ರೂಟ್ಸು ಎನರ್ಜಿ ಕೂಡ ಕೊಡ್ತಾ ಇಲ್ಲಿಗೆ ಹೊಟ್ಟೆ ಹಸ್ತು ಅಲ್ಲೇ ಕೂತ್ಕೋಬೇಕಾಗುತ್ತೆ. ಈ ಬೆಟ್ಟ ಸುಮಾರು 3708 ಅಡಿ ಸಮುದ್ರ ಮಟ್ಟದಕ್ಕಿಂತ ಮೇಲಿದೆ. ಮತ್ತು ಈ ಬೆಟ್ಟನ ನಿರ್ಮಿಸಿದ್ದು ಕೋಟೆನ ನಿರ್ಮಿಸಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರವರು. ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಆಮೇಲೆ ಒಂದು ನಂದಿ ಐಡಲ್ ಇದೆ. ಬನ್ನಿ ಮುಂದೆ ಸಿಗುತ್ತದೆ ನೋಡೋಣ. ನಾನು ಆವಾಗಲೇ ಹೇಳಿದ್ದ ನಂದಿ ಐಡಲ್ ಇದೆ. ಇಲ್ಲಿ ಮೇಲೆ ಹೋದರೆ ಒಂದು ಶಿವನ ದೇವಸ್ಥಾನ ಇದೆ. ಮೇಲೆ ಒಂದು ಬನ್ನಿ. ಲೆಫ್ಟ್. ಸಿಕ್ಕಾಪಟ್ಟೆ ಜನ ಅವ್ರ ಗುರು. ಬನ್ನಿ ನಾವೀಗ ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಬಾಯ್ ಹೇಳ್ತೀನಿ ಇಲ್ಲಿ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಎಕ್ಸಿಟ್ ಅಲ್ಲ, ಇನ್ನೂ ಟಾಪ್ ಆಗೋದು. ಹಾಂ, ಇಲ್ಲೂ ಐತೆ. ಆಯ್ತು, ಫುಲ್ ಒಳಗಡೆ ಹೋಗ್ಬೇಕು. ಬುದ್ಧವಂತ ಹೊಸ ರೂಟ್ ಅಂತ ನಾನು ಅನ್ಕೋತೀನಿ. ಇಲ್ಲ, ದೇರ್ ಇಸ್ ನೋ ನ್ಯೂ ರೂಟ್. ಲಾಸ್ಟ್ ಟೈಮ್ ಬಂದಾಗ ಒಂದು ಹಾವು ಸರಿಯಾಗಿತ್ತು ಮಾಮ ಇಲ್ಲಿ. ಹಾವು ಕೆಪಿ ಹುಷಾರಾಗಿ ಬೈಲಿ. ಆ ಕಡೆ ಕಾಲಿಟ್ರೆ ಕೆಳಗಡಿಕೆ. ಲಾಸ್ಟ್ ಟೈಮ್ ಬಂದಾಗ ಒಬ್ಬನೇ ಗುರು ಇಲ್ಲಿ ಒಳಗೆ ಬಂದಿದ್ದು. ಇಲ್ಲಿ ಡೌನ್ ಹೋಗ್ಬೇಕು.
ಓ, ಇಲ್ಲಿಂದ ಮುಂದಕ್ಕೆ ಚೆನ್ನಾಗೈತಿ. ಹಿಡನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದೇ ಒಂಥರ ಮೇಡಮ್. ಯಾ, ಇನ್ನೂ ಒಂದೈತೆ ಸೈಕಾಗೈತೆ ಹಿಡನ್ ಪ್ಲೇಸಸ್ಸು. ಹುಷಾರಾಗಿ ಬಾಗೋರು, ಇಲ್ಲಿ ಆಗುಳು ಜಾಸ್ತಿ. ಈ ಪ್ಲೇಸಿಗೆ ಬರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ, ಒಬ್ಬೊಬ್ಬರೇ ಮಾತ್ರ ಬರಬೇಡಿ. ಹಿಡನ್ ಪ್ಲೇಸಸ್ ತುಂಬ ಡೇಂಜರ್. ಈ ಸೈಡ್ ಹೋಗಿ ಬರೋಣ. ನೋಡಿ ಕೋಟೆ ನಿರ್ಮಾಣ ಯಾವ ಥರ ಮಾಡಿದ್ದಾರೆ ಅಂತ ಕಲ್ಲುಗಳು ಜೋಡಿಸಿ ಉತ್ತರಿ ಬೆಟ್ಟದ ಮೇಲೆ. ನಾವು ಆಗಲೇ ಹೋಗಿದ್ದ ದೇವಸ್ಥಾನ ಆ ಕಡೆ ಅಂದ್ಬಿಟ್ಟು ನಾವು ಈ ಕಡೆ ಬಂದಿದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ನಾಡಪ್ರಭು ಕೆಂಪೇಗೌಡ ಅವರು ನಿರ್ಮಿಸಿರುವ ಉತ್ತರಿ ಬೆಟ್ಟ. ನೋಡಿ, ಇದರಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಇದೆ. ಈಗ ನಾವು ಆ ಟಾಪ್ ಹೋದರೆ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಫಿನಿಶ್. ಬನ್ನಿ ಹೋಗೋಣ ಮೇಲೆ. ಬನ್ನಿ, ಒಂದು ಬ್ಯೂಟಿಫುಲ್ ವ್ಯೂ ಇದೆ, ನೋಡೋಣ.
ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ. ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಈಗ. ಬನ್ನಿ ಫ್ರೆಂಡ್ಸ್. ನಮ್ಮ ಜನಗಳಿಗೆ ಬುದ್ಧಿನೇ ಇಲ್ಲ. ಈ ಥರ ಬಂದು ಪ್ಲಾಸ್ಟಿಕ್ ಎಲ್ಲ ಬಿಸಾಡೋಡ್ತಾರೆ. ದಯವಿಟ್ಟು ಬನ್ನಿ, ಆದರೆ ಪ್ಲಾಸ್ಟಿಕ್ ಮಾತ್ರ ಬಿಸಾಕ್ ಹೋಗ್ಬೇಡಿ ಈ ಥರ. ಹಾಯ್, ಇದೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸ್. ಇದು ಸ್ವಲ್ಪ ರಿಸ್ಕಿನೇ, ಆದರೆ ಟ್ರೈ ಮಾಡಿ. ಇಲ್ಲಾಂದರೆ ಯಾರೂ ಬರೋದಕ್ಕೆ ಹೋಗ್ಬೇಡಿ. ಇಲ್ಲಿ ಬಂಡೆ ಮಧ್ಯೆ ಮೇಲೆ ಹೋಗ್ಬೇಕು ಟಾಪ್ಗೆ. ಬನ್ನಿ ಹೊರಡೋಣ ಈಗ. ಬಂಡೆ ಮಧ್ಯೆ ರಹಸ್ಯವಾದ ದಾರಿ ಇದೆ. ಗೌಪ್ಯ ಸ್ಥಳ. ಏನೋ ಇದು, ತುಂಬಾ ದಪ್ಪ ಇರೋರು ಆಗಲ್ಲ. ನಾನು ನುಗ್ತೀನೋ ಇದು. ಆರಾಮ್ಸಾಗಿ ಬರ್ಬೋದು. ನೋಡಿ ಫ್ರೆಂಡ್ಸ್, ಹೊರಗಡೆಗೆ ಬಂದರೆ ಇಲ್ಲಿ ಜಾಗ ಇರುತ್ತೆ. ಕೆಪಿ ನೀನು ಬಾ. ಇಲ್ಲಿ ಬಂದು ಅಲ್ಲಿ ಮೇಲ್ವರೆಗೂ ಹೋಗ್ಬೇಕು. ಮಧ್ಯದಲ್ಲಿ ಎಲ್ಲೂ ಕ್ರಾಸಿಂಗ್ ತೊಗೊಬೇಡಿ. ಬಂಡೆ ಫುಲ್ ಇದೈತೆ, ತೇವ ಐತೆ. ಈ ಪಾಯಿಂಟಲ್ಲಿ ಮಾತ್ರ ಹೋಗ್ಬೇಡಿ, ಲಾಸ್ಟ್ ಪಾಯಿಂಟಿಗೆ ಬರಬೇಕು. ಈ ಪಾಯಿಂಟಲ್ಲಿ ಹೋದ್ರೆ ನಾವು ಟಾಪಿಗೆ ಹೋಗ್ತೀವಿ. ಬಿಡು ಅಣ್ಣ ಬನ್ನಿ, ಸಾಗರೋಣ. ಅವನಿಗೆ ಗೊತ್ತಿಲ್ಲ, ಬರ್ತಾನೆ ಅವನು. ತೋರಿಸಿದ್ಯಾ? ಜಾಗ ಐತೇನೋ? ಆರಾಮ್ಸೆ ಕೂತಿದ್ದೀನಿ ಕೆಪಿ, ಅರ್ಥ ಮಾಡ್ಕೋ. ಅಷ್ಟು ಜಾಗ ಐತೆ, ಆರಾಮ್ಸೆ ಬರ್ಬೋದು. ತೊಂದರೆ ಅಂತ ಇಲ್ಲ, ತಲೆ ಮಾತ್ರ ಬರ್ಬೇಕು ಮೊದಲು. ಗ್ಯಾಪ್ ತುಂಬಾನೇ ಕಡಿಮೆ ಇದೆ. ನಮ್ಮ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್, ಉತ್ತರಿ ಬೆಟ್ಟ ಟಾಪಿಗೆ ರೀಚ್ ಹಾಕಿದ್ದೀವಿ. ಫೈನಲಿ ನಾವು ಅಂದ್ಕೊಂಡಿದ್ದು ಟ್ರೆಕ್ಕಿಂಗ್ ಪಾಯಿಂಟ್ ಮುಗಿಸ್ತು. ಕೊನೆಯದಾಗಿ ಹೇಳೋದಿಷ್ಟೇ, ನಗ್ತಾ ಇರಿ, ನಗಿಸ್ತಾ ಇರಿ. ಇಂತಿ ಸೈನ್ ಆಫ್. ಸ್ಮೈಲ್ ಪ್ಲೀಸ್.